ನಮಸ್ಕಾರ. ಇದು ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಸ್ಥಾನ ತಿರುಮಲಾಪುರ ಅಂತ ಯಡಿಯೂರಿಂದ 5 ಕಿಲೋಮೀಟ್ರ್ ಮುಂದೆ ಇದೆ. ಹೈವೇನಲ್ಲಿ ಎಡಭಾಗದಲ್ಲೇ ಇದೆ. ಬೆಂಗಳೂರಿಂದ ಹಾಸನಕ್ಕೆ ಹೋಗ್ಬೇಕಾದ್ರೆ ಎಡಭಾಗದಲ್ಲಿ ಬರುತ್ತೆ. ಹಾಗೆ ಹಾಸನದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಲಭಾಗಕ್ಕೆ ಬರುತ್ತೆ. ಇದರ ಜೊತೆಗೆ ವಿನಾಯಕ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿದ ಗರ್ಭಗುಡಿಗಳು ಬೇರೆ ಬೇರೆ ಮಾಡಿದ್ದೇವೆ. ಜೊತೆಗೆ ಮುಂದ್ಗಡೆಗೆ ಸ್ವಲ್ಪ ದೊಡ್ಡದಾಗಿ ಸ್ವಾಮಿನ ನಿಲ್ಲಿಸಿದ್ದೇವೆ. ಇದು ಸುಮಾರು 75 ವರ್ಷದ ಹಳೆ ದೇವಸ್ಥಾನ. 75 ವರ್ಷದ ಹಿಂದೆ ಆ ಸ್ವಾಮಿ ಹಿಂದ್ಗಡೆ ಪಕ್ಕದಲ್ಲಿ ದೊಡ್ಡ ದೇವಸ್ಥಾನದಲ್ಲಿದ್ದರು. ಅದು ಹೈವೇ ದೊಡ್ಡದು ಮಾಡಬೇಕು ಅಂದಾಗ ಅಗಲ ಮಾಡಬೇಕಾದಾಗ ಹೊಡೆದಾಕಿದ್ರು. ಅದರಿಂದ ಈ ಹೊಸ ದೇವಸ್ಥಾನ ಕಟ್ಟಿ ಮತ್ತೆ ಆ ಸ್ವಾಮಿನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ದೇವಸ್ಥಾನದ ವಿಶೇಷ ಅಂದರೆ ಪೂರ್ತಿ ಕಲ್ಲಲ್ಲೇ ಕಟ್ಟಿದ್ದೀವಿ. ಅದರಲ್ಲೂ ಗರ್ಭಗುಡಿ ಇದೆಯಲ್ಲ, ಗರ್ಭಗುಡಿ ಬಂದು ಕೃಷ್ಣಶಿಲೆ ಕಲ್ಲಲ್ಲಿ ಕಟ್ಟಿರೋದು. ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಎಲ್ಲ ಕಡೆಗೆ ಹೂ ಕೊಟ್ಟರೆ ಸಮ ಬಂದರೆ ಒಳ್ಳೆಯದು ಅಂತ ಅನ್ಕೋತಾರೆ. ಇಲ್ಲಿ ಬೆಸ ಬಂದರೆ ಒಳ್ಳೆಯದು. ಅಂದರೆ ಎಣಿಸಿದಾಗ ಆಡ್ ನಂಬರ್ಸ್, ಈವನ್ ನಂಬರ್ಸ್ ಅಲ್ಲ, ಆಡ್ ನಂಬರ್ಸ್ ಇರಬೇಕು ಅಂತ. ಆಡ್ ನಂಬರ್ಸ್ ಇದ್ದರೆ ತುಂಬ ಒಳ್ಳೆಯದಾಗತ್ತೆ ಅಂತ ಇಲ್ಲಿನ ಪ್ರತೀತಿ. ಅದರ ಜೊತೆಗೆ ಇಲ್ಲಿ ಬಂದ ಭಕ್ತಾದಿಗಳಿಗೆ ಎಷ್ಟೊಂದು ಅವ್ರು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗಿದೆ. ಮಕ್ಕಳಿಲ್ಲದವ್ರಿಗೆ ಮಕ್ಕಳಾಗಿದೆ, ಕೆಲಸ ಇಲ್ಲದವ್ರಿಗೆ ಕೆಲಸ ಆಗಿದೆ. ಜೊತೆಗೆ ದೊಡ್ಡ ದೊಡ್ಡ ಬಿಸ್ನೆಸ್ದಾರರು ಬಂದು ಇಲ್ಲಿ ಕೇಳ್ಕೊಂಡು ಹೋಗ್ತಾರೆ, ಅವರ ಕೆಲಸಗಳೆಲ್ಲ ಆಗಿದೆ. ಈಗೀಗ ಏನಾಗಿದೆ, MLAಗಳು MP ಗಳು ಬರ್ತಾಯಿದ್ದಾರೆ, ನನ್ನನ್ನು ಗೆಲ್ಲಿಸ್ಕೊಡಿ ಅಂತ ಸ್ವಾಮಿನ ಕೇಳ್ಕೊತಾರೆ, ಗೆದ್ದಿದ್ದಾರೆ. ಅದಕ್ಕೆ ಉದಾಹರಣೆ ಚಲುವರಾಯಸ್ವಾಮಿ ಗೌಡರು ಈ ಸಾರಿ ಗೆದ್ದಿದ್ದಾರೆ. ಆ ಥರ ತುಂಬ ಜನ ಇದ್ದಾರೆ. ನೆಕ್ಸ್ಟ್ MP ಗೆ ನಿಲ್ಲಕ್ಕೆ ತುಂಬ ಜನ ಬರ್ತಾಯಿದ್ದಾರೆ. ಹೀಗೆ ಅನೇಕ ಜನರು ಬಂದು ಇಲ್ಲಿ ಕೇಳ್ಕೊಂಡು ಹೋಗ್ತಾರೆ. ಅವರ ಆಸೆಗಳೆಲ್ಲ ನೆರವೇರಿದೆ. ಜೊತೆಗೆ ಇಲ್ಲಿ ಸಿರಿವಂತರು ಬಡವಂತರು ಅಂತ ಭೇದ ಇಲ್ಲ, ಜಾತಿ ಇಲ್ಲ. ಎಲ್ಲರಿಗೂ ಒಂದೇ ಥರನೇ, MP ಬಂದ್ರೂ ಒಂದೇ ಥರನೇ, ಬಡವ ಬಂದರೂ ಒಂದೇ ಥರನೇ, ಎಲ್ಲರಿಗೂ ಒಂದೇ ಥರದ್ದೇ ಪೂಜೆಗಳು ಮತ್ತು ಎಲ್ಲರೂ ಒಂದೇ ಥರ ನೋಡ್ತೇವೆ. ಇದೊಂದು ವಿಶೇಷ ಇಲ್ಲಿ. ನಮ್ಮ ಇನ್ನು ಅಷ್ಟದಿಕ್ಪಾಲಕರು ಕೂತಿದ್ದಾರೆ. ಮತ್ತು ಒಂದೊಂದು ಕಂಬಗಳು ವಿಭಿನ್ನವಾಗಿದೆ. 4 ಕಂಬಗಳು ಬೇರೆ ಬೇರೆ ಥರ ಇದೆ. ಮುಂದ್ಗಡೆ 2 ವ್ಯಾಲಿ ಕಂಬಗಳಿದ್ದಾವೆ, ಹಿಂದ್ಗಡೆ 2 ಕಂಬಗಳಿದ್ದಾವೆ. ಯಾವುದೇ ಕಂಬಗಳು ಒಂದೇ ರೀತಿ ಇಲ್ಲ. ಸುತ್ತ ಇರುವಂಥ ಕಂಬಗಳು ಸುಮಾರು 12 ಕಂಬಗಳಿದ್ದಾವೆ. ಅದು ಕೂಡ ಒಂದರಲ್ಲಿದ್ದಾಗೆ ಒಂದು ಹೂಗಳು ಮತ್ತು ಅದರಲ್ಲಿರಲ್ಲ, ಎಲ್ಲ ಬೇರೆ 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 ಥರ ಇರುತ್ತೆ. ಈ ದೇವಸ್ಥಾನದ ವಿಶೇಷ ಏನು ಅಂದರೆ ನೋಡಿ, ಈಗ ಶನಿವಾರಗಳಲ್ಲಿ ಪೂಜೆಗಳು ನಡೆಯುತ್ತೆ. ಬೆಂಗಳೂರಿಂದ ಒಂದಷ್ಟು ಜನ ಭಕ್ತಾದಿಗಳು ಒಂದು ಗ್ರೂಪ್ ಮಾಡಿಕೊಂಡು ಅವರೇ ಹೂ ಕಳಿಸ್ತಾರೆ. ಅವರು ಹೂ ಕೊಟ್ಟಿದ್ದ ಹೂವಿನಲ್ಲಿ ಸ್ವಾಮಿಗೆ ಅಲಂಕಾರ ಆಗುತ್ತೆ. ಅದೇ ಥರ ಬೇರೆ ಬೇರೆ ಭಕ್ತಾದಿಗಳು ಬೇರೆ ಬೇರೆ ದಿವಸಗಳಲ್ಲಿ ಪೂಜೆಗಳನ್ನ ಮಾಡಿಸ್ತಾರೆ, ಪ್ರಸಾದಗಳನ್ನ ಅಂತಾರೆ. ಅದರಲ್ಲೂ ವಿಶೇಷವಾಗಿ ಸ್ವಾಮಿ ಜಯಂತ್ಯೋತ್ಸವ ಮತ್ತು ಶ್ರಾವಣ ಶನಿವಾರಗಳು 4 ವಾರಗಳು, ಕಾರ್ತಿಕ ಶನಿವಾರಗಳು 4 ವಾರಗಳು ಮತ್ತು ಕಾರ್ತಿಕ ದೀಪೋತ್ಸವ, ಜೊತೆಗೆ ಮಹಾಶಿವರಾತ್ರಿ ಅತಿ ವಿಜೃಂಭಣೆಯಿಂದ ನಡೆಯುತ್ತೆ. ಅನೇಕ ಭಕ್ತರೆಲ್ಲ ಸೇರಿಕೊಂಡು ವಿಶೇಷವಾಗಿ ಅನ್ನದಾನಗಳನ್ನ, ಪೂಜಾ ಕೈಕರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ.
ಪ್ರಸಾದ. ಈ ಹೈವೇನಲ್ಲಿರುವಂಥ ಸುಮಾರು ದೊಡ್ಡ ದೊಡ್ಡ ಹೋಟ್ಲುಗಳು, ಈ ಥರ ಅನೇಕ ಹೋಟ್ಲ್ನವರೆಲ್ಲ ಬೆಳಗ್ಗೆನೇ ಶುಚಿರ್ಭೂತರಾಗಿ ಮಡಿಯಿಂದ ಪ್ರಸಾದಗಳನ್ನೆಲ್ಲ ಮಾಡ್ಕೊಂಬಂದು ಇಲ್ಲಿ ಹಂಚ್ತಾ ಇದ್ದಾರೆ. ಹಾಗೆ ಹೈವೇನಲ್ಲಿರೋದ್ರಿಂದ ಭಕ್ತಾದಿಗಳನ್ನ ಕೇಳ್ಕೊತೀನಿ, ಬಂದು ನೋಡಿ. ಎಲ್ಲರೂ ಬಂದು ಹೇಳ್ತಾರೆ ಈ ದೇವಸ್ಥಾನದ ಒಳಗಡೆ ಬಂದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ ಅಂತ. ಅದನ್ನು ನೀವು ಅನುಭವಿಸಿ ಅಂತ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊತೀನಿ.